ಋತುಚಕ್ರದ ಸತ್ಯವನ್ನು ತಿಳ್ಕೊಳ್ಳಿಲ್ಲ ಅಂದರೆ ಕೊನೆಯಲ್ಲಿ ಮದುವೆ ಆಗ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಬಂದಾಗ ಗರ್ಭದಾನ ಅಂತ ಬರುತ್ತೆ. ಏನು ಗರ್ಭದಾನ ಅಂದರೆ ನಾವು ಹೇಳ್ತೀವಲ್ಲ ಫಸ್ಟ್ ನೈಟ್ ಅಂತ, ಅಲ್ಲಿ ನಾವು ಎಡುತ್ತಾ ಇರೋದು. ಏನು ಎಡುತ್ತಾ ಇದ್ದೀವಿ ಅಂದರೆ ಏನೂ ಇಲ್ಲ, ಮದುವೆ ಮಾಡುವಾಗ ಮುಹೂರ್ತ ಕೇಳಿದ್ದು, ಅಲ್ಲಿ ಮಾತ್ರ ಕೇಳಂಗಿಲ್ಲ ಮಾಡೋಂಗಿಲ್ಲ, ಇವ್ರದೇ ಇಷ್ಟ. ಯಾಕದು ಏನು ಮಾಡಬೇಕಿತ್ತಲ್ಲಿ ಅಂದರೆ ಇದನ್ನು ಹೇಳಿದ್ರೆ ಎಂಥವ್ರಿಗೂ ಕೂಡ ಬೇಜಾರಾಗತ್ತೆ. ಏನು ಇದೆಲ್ಲ ಆಗೋಕ್ಕೆ ಸಾಧ್ಯನಾ? ಇದು ಹೆಣ್ಣು ಗಂಡಿನ ಮೊದಲನೆಯ ಪ್ರಥಮವಾಗ್ತಕ್ಕಂತಹ ಒಂದು ವ್ರತ, ಹೆಣ್ಣು ಗಂಡಿನ ಸಂಯೋಗದ ಒಂದು ಪ್ರಥಮ ವ್ರತ ಅದು, ಹೌದಾ? ಈಗ ಇಲ್ಲಿ ಹೆಣ್ಣು ಗಂಡಿಗೆ ಏನು ಮಾಡಬೇಕಿತ್ತು ಮುಂಚೆ ಅಂದರೆ ಮನಸ್ಸು ಮತ್ತು ದೇಹವನ್ನು ಒಂದು ಸಂಯೋಗ ಮಾಡ್ತಕ್ಕಂಥ ಅಭ್ಯಾಸ ಹೆಣ್ಣಿಗೂ ಗಂಡಿಗೂ ಬಂದಿರಬೇಕು. ದೇಹ ಮನಸ್ಸು ಒಂದು ಮಾಡ್ಕೊಳ್ಳೋ ಸಂಯೋಗ ಮಾಡ್ತಕ್ಕಂಥ ಅಭ್ಯಾಸ ಮೊದಲು ಹೆಣ್ಣು ಗಂಡಿಗೆ ಬಂದಿರಬೇಕು. ಅವರು ಮದುವೆಗೆ ರೆಡಿ ಇದ್ದಾರೆ ಅಂತ ಅರ್ಥ. ಅರ್ಥ ಆಯ್ತಾ ಹೇಳಿದ್ದು? ಮನಸ್ಸೇ ಒಂದು ಕಡೆ, ದೇಹನೇ ಒಂದು ಕಡೆ, ಮದುವೆ ಯಾಕೆ ಮಾಡ್ತೀರಾ ಅವ್ರಿಗೆ? ಹೌದು ಅಲ್ವಾ? ಈಗ ಇದು ಕೆಟ್ಟಿದೆ ಅಂತ ನಮಗೆ ಗೊತ್ತಿಲ್ಲ, ನೋಡಕ್ಕೆ ಚೆನ್ನಾಗಿಲ್ವಾ, ಕೆಲಸದಲ್ಲಿಲ್ವಾ, ಮಾಡಿಬಿಡು. ಸಂಪಾದನೆ ಮಾಡ್ತಾ ಇಲ್ವಾ, ಅನುಕೂಲ ಇಲ್ವಾ, ಮಾಡಿಬಿಡು. ಆದರೆ ಮನಸ್ಸು ಪದೇ ಪದೇ ಕೆಡ್ತಾ ಇರುತ್ತೆ ಗೊತ್ತು ಪ್ರತಿಯೊಬ್ಬರಿಗೂ, ದೇಹ ಪದೇ ಪದೇ ಕೆಡ್ತಾ ಇರುತ್ತೆ ಗೊತ್ತು. ಇದನ್ನು ರಿಪೇರಿ ಮಾಡದೆ ನೀವು ಗರ್ಭದಾನ ಹೆಂಗೆ ಮಾಡ್ತೀರಾ? ನಂಬರ್ 1, ಆ ಹುಡುಗಿ ಪ್ರತಿ ತಿಂಗಳು ಕರೆಕ್ಟ್ ಡೇಟ್ಗೆ ಕರೆಕ್ಟ್ ದಿನದಲ್ಲಿ ಆಗೋ ಸಾಧ್ಯತೆ ತುಂಬ ಕಡಿಮೆ. 1 ವಾರ ಹಿಂದೆ, 1 ವಾರ ಮುಂದೆ, ಅಥವಾ 2 ತಿಂಗಳಾದರೂ ಆಗ್ಬೋದು. ಈ ವ್ಯತ್ಯಾಸಗಳು, ಋತು ವ್ಯತ್ಯಾಸ ಆದ ಹೆಣ್ಣು ಮಕ್ಕಳಿಗೆ ಮದುವೆ ಸೂಟಬಲ್ ಅಲ್ಲ ಅಂತ ಡಿಸೈಡ್ ಮಾಡಬೇಕು.